ಸಮಾಜವನ್ನ ಹೊರತುಪಡಿಸಿ ಯಾವುದಾದರೂ ಒಂದು ಸನ್ನಿವೇಶದಲ್ಲಿ ನಾವು ಇರ್ಬೇಕು ಅನ್ನೋದಾದ್ರೆ ಅಥವಾ ನಾವು ಒಂದು ಲೈಫ್ ನಲ್ಲಿ ಮಾಡ್ತೀವಿ ಅನ್ನೋದಾದ್ರೆ ಬಹಳ ಬಹಳ ಕಷ್ಟವಾದಂತ ಸಂದಿಗ್ಧ ಪರಿಸ್ಥಿತಿಗೆ ನಾವು ಒಳಗಾಗ್ತೀವಿ. ಹಾಗಾಗಿ ಸಾಮಾಜಿಕ ಪರವಾದಂತ ಏನು ನಾವು ವರ್ತನೆಯನ್ನ ನಾವು ತೋರಿಸ್ತಾ ಇರ್ತೀವಿ, ಇದ್ರದ್ದು ಇನ್ಫ್ಲೂಯೆನ್ಸ್ ಎಲ್ಲಾಗುತ್ತೆ ಅನ್ನೋದಾದ್ರೆ ನಾವೆಲ್ಲ ಸಾಮಾಜಿಕ ಜೀವಿ ಆಗಿರೋದ್ರಿಂದ, ಸಮಾಜ ಜೀವಿ ಆಗಿರೋದ್ರಿಂದ. ಸಮಾಜ ಜೀವಿ ಹೇಗೆ ಸಮಾಜವನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೇಗೆ ಕುಟುಂಬ ಅಟ್ಲೀಸ್ಟ್ 1 ಪರ್ಸನ್ ಇಲ್ದೇನೆ ಅಥವಾ ಒಂದು ಕುಟುಂಬ, ಸಣ್ಣದ ಒಂದು ಕುಟುಂಬ ಇಲ್ಲದೇನೆ ಒಬ್ಬ ವ್ಯಕ್ತಿ ಹೇಗೆ ಬಾಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಎಲ್ಲೂ ಸಹ ಎಂಥದ್ದೇ ಒಂದು ಸಂದರ್ಭದಲ್ಲಿಯೂ ಸಹ ಒಬ್ಬ ವ್ಯಕ್ತಿ ಇನ್ನೊಂದು ಒಂದು ಏನು ತನ್ನ ಎಮೋಷನ್ಸ್ಗಳನ್ನ ವ್ಯಕ್ತಪಡಿಸ್ದಲೆ, ತನ್ನ ಕಮ್ಯುನಿಕೇಶನ್ ಅನ್ನ ಹೊಂದದಲೆ ಇರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈ ಎಂಥದ್ದೇ ಈ ಕಾಡುಗಳಲ್ಲಿ ಬುಡಕಟ್ಟುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಕುಟುಂಬದಿಂದ ಅಥವಾ ದೂರ ಹೋಗ್ಬಿಡ್ತಾನೆ ಅಥವಾ ಒಂದು ದ್ವೀಪದಲ್ಲಿ ಇದಾನೆ, ಯಾವುದೋ ಒಂದು ಕಂಡೀಷನ್ ಅಲ್ಲಿ ಆದ್ರೆ ಆತ ತನ್ನದೇ ಆದಂತ ಒಂದು ಸಂವಹನಗಳನ್ನ ಏರ್ಪಡಿಸ್ಕೊಂಡಿರ್ತಾನೆ. ಅಂದ್ರೆ ಮರಗಿಡಗಳೊಂದಿಗೆ ಅಥವಾ ಪ್ರಾಣಿ ಪಕ್ಷಿಗಳೊಂದಿಗೆ ತನ್ನ ಎಮೋಷನ್ಸ್ ಗಳನ್ನ ಒಂದು ಇನ್ನೊಂದು ಎಲಿಮೆಂಟ್ಗಳ ಜೊತೆ ಇನ್ನೊಂದು ತನ್ನದೇ ಆದಂತಹ ಒಂದು ಏನೆಲ್ಲ ಸಂಬಂಧಗಳನ್ನ ಅಥವಾ ಸಂಪರ್ಕಗಳನ್ನ ಸಾಧಿಸಬಹುದು ಅಂತ ಎಲ್ಲಾ ಸಂಪರ್ಕಗಳ ಜೊತೆಗೆ ತನ್ನ ವ್ಯವಹಾರಗಳನ್ನ, ತನ್ನ ಎಮೋಷನ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾದಂತ ಕಮ್ಯುನಿಕೇಶನ್ ಇಲ್ಲ ಅಂತ ಸಂದರ್ಭದಲ್ಲಿ, ಯಾರೊಂದಿಗೂ ಸಂಪರ್ಕ ಇಲ್ಲ ಅಂತ ಸಂದರ್ಭದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಈ ಸಮಾಜ ಪರವಾದಂತಹ ವರ್ತನೆಗಳು ನಮಗೆ ಅದಕ್ಕೆ ಪೂರಕವಾಗಿ ಕಂಡು ಬರುತ್ತೆ. ಸಮಾಜ ಪರವಾದಂತಹ ವರ್ತನೆಗಳು ನಾವು ಹೇಗೆ ಇನ್ನೊಬ್ಬರೊಂದಿಗೆ ಕಂಪೇರ್ ಅನ್ನ ಮಾಡ್ಕೊಳ್ತೀವಿ ಅಥವಾ ಇನ್ನೊಂದು ಸಮಾಜಕ್ಕೋಸ್ಕರ ನಾವೇನೆಲ್ಲ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ನಾವು ಹೊಂದಿರ್ತೀವಿ. ಇದೆಲ್ಲದೂ ಸಹ ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ಗೆ, ಪ್ರೋ ಸೋಷಿಯಲ್ ಬಿಹೇವಿಯರ್ಗೆ ಸಂಬಂಧಪಟ್ಟ ಮಾಹಿತಿಗಳಾಗುತ್ತೆ. ಓಕೆ, ಯಾಕೆ ನಾವು ತೋರಿಸ್ತೀವಿ ಒಬ್ಬ ವ್ಯಕ್ತಿಯ ನಡವಳಿಕೆಗಳು ಹೇಗೆ ಈ ಪ್ರೋ ಸೋಷಿಯಲ್ಗೆ ಕನ್ವರ್ಟ್ ಆಗುತ್ತೆ ಅನ್ನೋದೇ ಆದ್ರೆ ಉದ್ದೇಶ ನನ್ನಲ್ಲಿರ್ತಕ್ಕಂಥ ಒಂದು ಏನು ಲಾಭಗಳು, ನಾನು ಹೊಂದಿರ್ತಕ್ಕಂತಹ ಒಂದು ಸಮುದಾಯದ ಬಗ್ಗೆ ಇರ್ತಕ್ಕಂಥ ಆಸಕ್ತಿಗಳು, ಅದು ವೈಯಕ್ತಿಕವಾಗಿರ್ಬೋದು, ಸಾಮಾಜಿಕವಾಗಿರಬಹುದು, ನಾವು ಏನಿಂದ ಅದರಿಂದ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ತೀವಿ ಅಥವಾ ಏನಿಂದ ಪಡ್ಕೊಂಡಿದೀವಿ ಅಥವಾ ಮರುಕಳಿಸಿ ಏನ್ ಕೊಡ್ಬೇಕಾಗಿರುತ್ತೆ, ಇದೆಲ್ಲದೂ ಸಹ ಈ ಸಮಾಜ ಪರವಾದಂತಹ ಸಾಮಾಜಿಕ ಪರವಾದಂತಹ ವರ್ತನೆಯ ನಡವಳಿಕೆಯ ಅಂಶಗಳಾಗಿ ಮಾರ್ಪಡ್ತಾ ಹೋಗುತ್ತೆ. ಕೆಲವರು ಏನ್ ಮಾಡ್ಬೋದು, ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್, ಪ್ರೋ ಸೋಷಿಯಲ್ ಬಿಹೇವಿಯರ್ ಯಾವ ರೀತಿಯಾಗಿ ಕಾಣಿಸ್ಕೋಬಹುದು, ನಮ್ಮ ಅಡ್ವಾಂಟೇಜ್ಗೋಸ್ಕರ ಅದು ಕೆಲವೊಂದು ಬಾರಿ ಕಾಣಿಸ್ಕೋಬಹುದು. ಸೋಷಿಯಲ್ ಜಸ್ಟಿಸ್ ಅನ್ನ ಒದಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಹ ಈ ಪ್ರೋ ಸೋಷಿಯಲ್ ಬಿಹೇವಿಯರ್ಗಳು ಸಹ ಕಾಣಿಸ್ಕೋಬಹುದು. ಅಥವಾ ನಾವು ಏನೆಲ್ಲ ಪಡ್ಕೊಂಡಿದೀವಿ ಸಮಾಜದಿಂದ, ಸಮಾಜಕ್ಕೆ ನಾವೇನಾದ್ರು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತ ಒಂದು ವರ್ತನೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ಅಥವಾ ಕೆಲವೊಂದ್ಸಲ ಗೊತ್ತಿದ್ದು, ಕೆಲವೊಂದ್ಸಲ ಗೊತ್ತಿಲ್ಲದೇನೋ, ಕೆಲವೊಂದ್ಸಲ ಲಾಭಕ್ಕೋ, ಕೆಲವೊಂದು ಸಲ ಸೋಷಿಯಲ್ ಸರ್ವಿಸ್ಗೋ, ಏನೆಲ್ಲ ಒಂದು ಕಾರಣಗಳನ್ನ ಇಟ್ಕೊಂಡು ಅಥವಾ ಒಂದು ಕಾರಣಗಳಿಗೋಸ್ಕರ ನಾವು ಒಂದು ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ಬಿಹೇವಿಯರ್ ಅನ್ನ ನಾವು ವ್ಯಕ್ತಪಡಿಸ್ತಾ ಹೋಗ್ತೀವಿ. ಓಕೆ, ಅಂದ್ರೆ ಅದರಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ, ಅದರಲ್ಲಿ ಒಂದು ಸ್ವಯಂ ಪ್ರೇರಿತವಾದಂತ ಒಂದು ನಡವಳಿಕೆ ಇರುತ್ತೆ, ಮತ್ತೆ ಸಾಮಾಜಿಕ ಪರ ಒಂದು ಕಳಕಳಿ ಇರುತ್ತೆ. ಓಕೆ, ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇದೀವಿ ಅಂತ ಅನ್ನೋದಾದ್ರೆ, ನಾವು ನನ್ನಷ್ಟಕ್ಕೆ ನಾನು ಇರ್ತೀನಿ, ನಾನು ಇವತ್ತು ಊಟ ಮಾಡಲ್ಲ, ನಾನು ಇವತ್ತು ಸರಿಯಾದ ನನ್ನ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡ್ಕೊಳೋದಿಲ್ಲ ಅನ್ನೋದಾದ್ರೆ ಓಕೆ ಫೈನ್. ಓಕೆ, ಒಂದು ಸಮಾಜ ಸಮ್ಮತವಾದಂತಹ ಒಂದು ವಾತಾವರಣದಲ್ಲಿ ನಾವು ಒಂದು ವ್ಯವಹಾರವನ್ನು ಮಾಡ್ಕೊಳ್ತೀವಿ ಅನ್ನೋದೇ ಆದ್ರೆ, ಒಂದು ಸಂಪರ್ಕವನ್ನ ಸಾಧನೆ ಮಾಡ್ತೀವಿ ಅನ್ನೋದೇ ಆದ್ರೆ, ಏರ್ಪಡಿಸ್ತೀವಿ ಅನ್ನೋದೇ ಆದ್ರೆ, ಅಲ್ಲಿ ಸಮಾಜ ಸಮ್ಮತ ನಡವಳಿಕೆಗಳನ್ನ ನಾವು ವ್ಯಕ್ತಪಡಿಸ್ಬೇಕಾಗುತ್ತೆ, ತೋರ್ಪಡಿಸ್ಬೇಕಾಗುತ್ತೆ. ಅದು ನಮಗೆ ಇಡಿಸುತ್ತೋ ಇಡಿಸೋಲ್ವೋ, ಇನ್ನೊಬ್ರಿಗೆ ಅದು ಸಖ್ಯವಾಗುತ್ತೋ ಅಸಖ್ಯವಾಗುತ್ತೋ, ಆದ್ರೆ ಅವರ ಸಮ್ಮತವಾದಂತಹ, ಅವರಿಗೆ ಒಪ್ಪಿಗೆ ಆಗುವಂತಹ ರೀತಿಯಲ್ಲಿ ನಮ್ಮ ವರ್ತನೆಗಳನ್ನ ನಾವು ವ್ಯಕ್ತಪಡಿಸ್ತಾ ಹೋಗ್ಬೇಕಾಗುತ್ತೆ. ಅದೇ ಸಮಾಜ ಸಮ್ಮತವಾದಂತಹ ಒಂದು ವರ್ತನೆ, ಬಿಹೇವಿಯರ್.
ಈ ಒಂದು ಡೆಫಿನೇಷನ್ ಅನ್ನ ನಾವು ಹೇಳ್ಬೇಕು ಅನ್ನೋದಾದ್ರೆ ಅದು ನಾವು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಗಳು ಉದ್ದೇಶಪೂರ್ವಕವಾಗಿರ್ತಕ್ಕಂಥನೇ ಆದಂತಹ ಕೆಲಸಗಳು, ಸ್ವಯಂ ಪ್ರೇರಿತವಾದಂತಹ ನಡವಳಿಕೆಗಳು, ಸೊ ಇನ್ನೊಬ್ಬರಿಗೆ ಲಾಭ ಅಥವಾ ಒಂದು ಸಮಾಜಕ್ಕೆ ಅದರಿಂದ ಕೊಡುಗೆಗಳನ್ನು ಕೊಡುವಂತ ರೀತಿಯಲ್ಲಿ ಇರಬೇಕು. ಓಕೆ, ಸೊ ಆ ಕೊಡುಗೆಗಳನ್ನು ಕೊಡುವಂತಹ ರೂಪದಲ್ಲಿ ಇದ್ದಾಗ ಮಾತ್ರ ಅದು ಈ ಸೋಷಿಯಲ್ ಆಕ್ಟಿವಿಟೀಸು, ಸಮಾಜ ಪರವಾದಂತಹ ವರ್ತನೆಗಳು, ಬಿಹೇವಿಯರ್ಗಳು, ಚಟುವಟಿಕೆಗಳು ಅಂತ ಅನ್ನಿಸ್ಕೊಳ್ತಾವೆ. ಈ ಸಾಮಾಜಿಕ ಪರವಾದಂತ ನಡವಳಿಕೆಗಳು ಸೊ ಯಾವಾಗಲೂ ಸಹಾಯ, ಹಂಚಿಕೆ, ನೀಡಿಕೆ, ಸಾಂತ್ವನ. ಓಕೆ, ಸೊ ಇನ್ನೊಬ್ಬರಿಗೆ ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಇನ್ನೊಬ್ಬರಿಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಡಿಸ್ಟ್ರಾಕ್ಷನ್ಸ್, ಮೆಂಟಲ್ ಡಿಸ್ಟ್ರಾಕ್ಷನ್ಸ್ ಅಥವಾ ಫಿಸಿಕಲ್ ಏನೋ ಪ್ರಾಬ್ಲಮ್ಸ್ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಅನ್ನ ಕೊಡ್ತೀವಿ, ಸಜೆಷನ್ಸ್ ಗಳನ್ನ ಕೊಡ್ತೀವಿ. ಸೊ ಇಟ್ ಇಸ್ ನಥಿಂಗ್ ಬಟ್ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್. ಸೊ ಇನ್ನೊಬ್ಬನಿಗೆ ಅದರಿಂದ ಲಾಭ ಆಗ್ತಾ ಇದೆ, ಇನ್ನೊಬ್ಬನಿಗೆ ನಾವು ಇಟ್ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ ಮನಿ. ಓಕೆ, ಇಟ್ ಮೈಟ್ ಬಿ ಇನ್ ದ ಫಾರ್ಮ್ ಆಫ್ ಎನಿ ಅದರ್ ಎಲಿಮೆಂಟ್ಸ್. ಒಂದು ಸಾಂತ್ವನ ಇರ್ಬೋದು, ಒಂದು ಆಬ್ಜೆಕ್ಟ್ ಇರ್ಬೋದು, ಒಂದು ಫುಡ್ ಇರ್ಬೋದು. ಓಕೆ, ಒಂದು ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್, ಬಿಹೇವಿಯರ್, ನಡವಳಿಕೆಗಳು. ಸೊ ಇದೆಲ್ಲವೂ ಹೇಗಿರುತ್ತೆ ಅನ್ನೋದೇ ಆದರೆ ಇನ್ನೊಬ್ಬರಿಗೆ ಒಪ್ಪತಕ್ಕಂತಹ ನಮ್ಮ ಮಾತುಗಳಿರಬಹುದು, ಓಕೆ, ನಮ್ಮ ಆಲೋಚನೆಗಳಿರಬಹುದು, ನಾವು ಕೊಡ್ತಕ್ಕಂಥ ಒಂದು ಹಾಕಿಕೊಡುವಂತಹ ಒಂದು ರೂಟ್ಸ್ಗಳು ಇರಬಹುದು. ಓಕೆ, ಸೊ ಅಥವಾ ಒಂದು ಫಿಸಿಕಲ್ ಆಬ್ಜೆಕ್ಟ್ಗಳು ಇರಬಹುದು, ಅಥವಾ ಯಾವ್ದಾದ್ರು ಒಂದು ಯಾವುದೇ ಫಾರ್ಮಲ್ಲಿ ಇರುವಂತಹ ಒಂದು ವಿಚಾರಧಾರೆಗಳು ಈ ಪ್ರೋ ಸೋಷಿಯಲ್ ಸಮಾಜ ಪರವಾದಂತಹ ವರ್ತನೆಗಳಿಗೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಈ ಸಮಾಜ ಪರ ವರ್ತನೆಗೆ ಈ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನ ನಾವು ನೋಡೋದಾದ್ರೆ ಸೊ ಇಲ್ಲಿ ಮೊದಲನೇದಾಗಿ ಸಾಮಾಜಿಕ ಕಲಿಕಾ ಸಿದ್ಧಾಂತ. ಓಕೆ, ಸಾಮಾಜಿಕ ಸೋಷಿಯಲ್ ಲರ್ನಿಂಗ್ ಥಿಯರಿ. ಈಗ ನಾವು ಸಾಮಾಜಿಕ ಕಲಿಕಾ ಸಿದ್ಧಾಂತ, ಅಬ್ಸರ್ವೇಷನ್ ಲರ್ನಿಂಗ್ ಥಿಯರಿ, ಸೊ ಇದನ್ನೆಲ್ಲ ನಾವು ಆಮೇಲೆ ಪ್ರೇರಣಾ ದೃಷ್ಟಿಕೋನ, ಸಾಮಾಜಿಕ ಗುರುತಿನ ಸಿದ್ಧಾಂತ, ಬಯೋಲಾಜಿಕಲ್ ಜೈವಿಕ ದೃಷ್ಟಿಕೋನ. ಸೊ ಇವನ್ನ 4 ಸೈದ್ಧಾಂತಿಕ ಹಿನ್ನೆಲೆಯ ಅಥವಾ ವರ್ತನೆಗೆ ಇರ್ತಕ್ಕಂಥ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನ ನಾವು ನೋಡೋದಾದ್ರೆ ಸೊ ಸಾಮಾಜಿಕ ಕಲಿಕಾ ಸಿದ್ಧಾಂತ. ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತಂದ್ರೆ ನಾವು ಏನೆಲ್ಲ ಕಲ್ತರು, ಈಗ ಅಬ್ಸರ್ವೇಷನ್ ಲರ್ನಿಂಗ್ ಇದು ಹೆಂಗೆ ಅಂತಾರೆ, ದೆ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ. ಸೊ ಎರಡೂ ಒಂದೇ ಮುಖವಾಗಿ ಹೋಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಹೋಗ್ತಾ ಹೋಗುತ್ತೆ ಅನ್ನೋದೇ ಆದ್ರೆ ಸೊ ನಾವೇನೆಲ್ಲ ಒಂದು ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇರ್ತೀವಿ ಅಕ್ಕಪಕ್ಕ ಅಥವಾ ಹಿಂದೆ ಮುಂದೆ ಇರ್ತಕ್ಕಂಥದ್ದು, ಸೊ ಅಥವಾ ಏನೆಲ್ಲ ನಾವು ಅಬ್ಸರ್ವ್ ಮಾಡಬಹುದು. ಓಕೆ, ನಮ್ಮ ಬಿಹೇವಿಯರ್ಗಳನ್ನ ನಾವು ಶೇಪ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಶೇಪ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ ಸೊ ಯಾವುದು ಇನ್ನೊಬ್ರಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ಯಾವುದು ಇನ್ನೊಬ್ಬರ ದೃಷ್ಟಿಕೋನದಿಂದ ಅದು ಸರಿ ಅಂತ ಅನ್ಸುತ್ತೆ, ಅಂತ ಎಲ್ಲಾ ವರ್ತನೆಗಳನ್ನ, ಅಂತಹ ಎಲ್ಲಾ ಚಟುವಟಿಕೆಗಳನ್ನ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಅದು ಸಾಮಾಜಿಕ ಕಲಿಕಾ ಸಿದ್ಧಾಂತದ ಒಂದು ಮೂಲ ಮಂತ್ರ. ಓಕೆ, ಸೊ ಈಗ ಯಾರೋ ಒಬ್ರು ಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿರ್ತಾರೆ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ತನ್ನದೇ ಆದಂತ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಕೊಡ್ತಾ ಹೋಗ್ತಿರ್ತಾರೆ, ಇನ್ವೆನ್ಷನ್ಸ್ ಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಯಾವಾಗ ಅವರೆಲ್ಲ ರೆಕಗ್ನೈಸ್ ಆಗ್ತಾರೆ, ಅವರು ಯಾವಾಗ ಮೇಲ್ ಬರ್ಲಿಕ್ಕೆ ಶುರು ಆಗ್ತಾ ಹೋಗ್ತಾರೆ, ಸೊ ನಾವು ಅಂತದ್ದೇ ಏನಾದ್ರು ಒಂದು ಮಾಡ್ಬೇಕು, ಸಮಾಜ ಸಮ್ಮತ ರೀತಿಯಲ್ಲಿ ನಾವು ಒಂದು ಹಣವನ್ನು ಗಳಿಸ್ಬೇಕು, ಸಮಾಜ ಸಮ್ಮತ ರೀತಿಯಲ್ಲಿ ನಾವು ಒಂದು ಹೆಸರನ್ನ ಮಾಡಬೇಕು, ನೇಮು, ಫೇಮು, ಮನಿ, ಸೊ ಏನೆಲ್ಲ ಅರ್ನ್ ಮಾಡಬಹುದು, ಏನೆಲ್ಲ ಗುರುತಿಸ್ಕೋಬಹುದು. ಸೊ ಒಬ್ಬೊಬ್ರು ಈಗ ಮದರ್ ತೆರೇಸಾ ಸರ್ವಿಸ್ ಮಾಡ್ತಾ 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 ಓಕೆ ತನ್ನನ್ನ ತಾನು ಗುರುತಿಸ್ಕೊಳ್ತಾ ಹೋದ್ರು. ಓಕೆ, ವಿವೇಕಾನಂದರು ತನ್ನ ಅಭಿಪ್ರಾಯ ಹಂಚಿಕೆಗಳ ಸಿದ್ಧಾಂತಗಳನ್ನ, ಧರ್ಮದ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಅದಕ್ಕೆ ಇರ್ತಕ್ಕಂಥ ದೃಷ್ಟಿಕೋನಗಳಿಗೆ ಕೊಡ್ತಕ್ಕಂಥ ಮಹತ್ವಗಳ ಆಧಾರದ ಮೇಲೆ ಅವರು ತನ್ನದೇ ಆದಂತ ಹೆಸರುಗಳನ್ನ. ಸೊ ಹಾಗೆ ಸೊ ಈಗ ಒಂದು ಸೈನ್ಸ್, ಓಕೆ, ಸೈಂಟಿಸ್ಟ್ಗಳಿದ್ದಾರೆ, ಸೊ ಅವರೆಲ್ಲ ತನ್ನದೇ ಆದಂತ ಏರಿಯಾದಲ್ಲಿ ಹೆಸರು ಮಾಡಿ ಅಥವಾ ತನ್ನದೇ ಆದಂತಹ ಒಂದು ಇನ್ವೆನ್ಷನ್ಸ್ಗಳನ್ನ ಮಾಡಿ ಓಕೆ, ಸೊ ಅಲ್ಲಿ ತನ್ನದೇ ಆದಂತಹ ಹೆಸರನ್ನ ಅಥವಾ ಗುರುತಿಸ್ಕೊಳ್ತಾ ಹೋಗ್ತಾರೆ. ಸೊ ಅಂತ ಗುರುತಿಸ್ಕೊಳ್ಳುವಂತಹ ರೀತಿಯ ಒಂದು ಪ್ರಕ್ರಿಯೆ ಆದ್ರೆ
ಅವರನ್ನ ಅನುಕರಣೆ ಮಾಡುವಂತಹ ರೀತಿ ಮತ್ತೊಂದು ಕಲಿಕೆಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಸೊ ಎಲ್ಲರೂ ಮದರ್ ತೆರೇಸಾ ಆಗಕ್ಕಾಗಲ್ಲ. ಸೊ ಎಲ್ಲರೂ ಸಿ ವಿ ರಾಮನ್ ಆಗಕ್ಕಾಗಲ್ಲ. ಸೊ ಎಲ್ಲರೂ APJ ಅಬ್ದುಲ್ ಕಲಾಂ ಆಗಕ್ಕಾಗೋದಿಲ್ಲ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ, ಸೊ ಅವರನ್ನ ಒಂದು ಮಾಡೆಲ್ ರೀತಿಯಾಗಿ ಇಟ್ಕೊಂಡು ನಾವು ಏನನ್ನ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ಕೋಬಹುದು. ಸೊ ಇಟ್ ಈಸ್ ಕೈಂಡ್ ಆಫ್ ಅಬ್ಸರ್ವೇಷನ್ ಲರ್ನಿಂಗ್. ಇನ್ನೊಬ್ರು ಏನ್ ಮಾಡ್ತಿರ್ತಾರೆ ಅದಕ್ಕೆ ಸಿಮಿಲರ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಹೋಲುವಂತಹ ಅಥವಾ ಅದರಿಂದ ಪ್ರಚೋದನೆಯನ್ನ ಪಡೆದು ಬೇರೆ ಒಂದು ಆಂಗಲ್ ಇಂದ ಸೊ ಏನಾದ್ರು ಒಂದು ಆಕ್ಟಿವಿಟೀಸ್ಗಳನ್ನ ಮಾಡಬೇಕು. ಸೊ ಕಾರಣಗಳೇನು ಅಂತಂದ್ರೆ ಪ್ರೊಸೋಷಿಯಲ್ ಬಿಹೇವಿಯರ್. ಸಮಾಜದಿಂದ ನಮ್ಮನ್ನ ನಾವು ಅಲ್ಲಿ ಇದು ಇರುತ್ತೆ, ಏನಂತ ಕರಿಬಹುದು ಅದನ್ನ, ಅಡ್ವಾಂಟೇಜ್. ಓಕೆ, ಸೊ ಸೋಷಿಯಲ್ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಈ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂತ ಅಂದಾಗ ಅದರಲ್ಲೂ ಎರಡು ರೀತಿಯಾದ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಇನ್ ಟರ್ಮ್ಸ್ ಆಫ್ ಪರ್ಸನಲ್ ಬೆನಿಫಿಟ್ ಆಸ್ ವೆಲ್ ಆಸ್ ಸೋಷಿಯಲ್ ಬೆನಿಫಿಟ್. ನಾನು ಏನೋ ಒಂದು ಪ್ರಾಡಕ್ಟ್ ಮಾಡಿರ್ತೀನಿ, ಸಮಾಜಕ್ಕೆ ಒಳಿತಾಗುತ್ತೆ ಅನ್ನೋ ರೀತಿಯಾಗಿ ಮಾಡಿರ್ತೀವಿ, ಅದನ್ನು ಮಾರ್ತಾ ನಮ್ಮ ಸೆಲ್ಫ್ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಈ ಪ್ರೊಸೋಷಿಯಲ್ ಆಕ್ಟಿವಿಟೀಸು, ಈ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನು ನಾವು ನೋಡೋದೇ ಆಯಿತು ಅಂತಂದರೆ ಅನೇಕ ಮಜಲುಗಳ ಮುಖಾಂತರ ಇದು ಅರಿತಾ ಹೋಗುತ್ತೆ. ಎರಡನೇದು ಪ್ರೇರಣಾ ದೃಷ್ಟಿಕೋನ. ಓಕೆ, ಅಭಿಪ್ರೇರಣಾ ದೃಷ್ಟಿಕೋನಗಳು ನಮ್ಮಲ್ಲಿ ಇದೆ. ಯಾವ ರೀತಿಯಾಗಿದೆ, ಈಗ ಮ್ಯಾಸ್ಲೋರ್ ಅವರ ಹೈರಾರ್ಕಿ ಥಿಯರಿ ಒಂದಿದೆ. ಮ್ಯಾಸ್ಲೋರ್ ಅವರು ಕೊಟ್ಟಿರ್ತಕ್ಕಂಥ ಸೊ ಬೇಸಿಕ್ ನೀಡ್ಸ್ ಅಂತ ಬರುತ್ತೆ. ಬೇಸಿಕ್ ಮೂರನೇದು ಲವ್ ಅಂಡ್ ಅಫೆಕ್ಷನ್ಸ್, ಫ್ಯಾಮಿಲಿ ರಿಲೇಟೆಡ್ ಅಂತ ಬರುತ್ತೆ. ನಾಲ್ಕನೇದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಬರುತ್ತೆ. ಐದನೇದು ಅಹಂ ವಾಸ್ತವೀಕರಣ ಅನ್ನೋ ಒಂದು ಸ್ಟೆಪ್ಸ್ ಬರ್ತಾ ಹೋಗುತ್ತೆ. ಇದೆಲ್ಲದು ಯಾವ ರೀತಿಯಾಗಿರುತ್ತೆ, ನಾವು ಈ ಸಮಾಜ ಪರವಾದಂಥ ವರ್ತನೆಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಪ್ರಥಮ ಹಂತದಲ್ಲಿ ನಾವು ನೋಡೋದಾದ್ರೆ ಅಂದ್ರೆ ಮೂಲಭೂತವಾಗಿ ಇರ್ತಕ್ಕಂತಹ ಒಂದು ಪ್ರೇರಣೆಗಳೇನಿರುತ್ತೆ ಅದು ಜೈವಿಕ ಪ್ರೇರಣೆಗಳು, ಅಂದ್ರೆ ಶಾರೀರಿಕವಾದಂತಹ ಪ್ರೇರಣೆಗಳು. ಅಂದ್ರೆ ಈಗ ನಮಗೆ ನೀರಡಿಕೆ ಆಯಿತು ಅಂತ ಅಂದಾಗ, ಹಸಿವಾಯಿತು ಅಂತ ಅಂದಾಗ, ಸೊ ನಾವೆಲ್ಲ ಏನ್ ಮಾಡ್ತೀವಿ, ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದು ಮೂಲಭೂತವಾದಂತಹ ಒಂದು ಪ್ರೇರೇಪಣಾ ಅಂಶಗಳು. ನಂತರದಲ್ಲಿ ಸೊ ಇವತ್ತಿಗೆ ಆಯಿತು, ಸೊ ನಾಳೆಗೇನು ಅಥವಾ ನಾಡಿದ್ದಕ್ಕೇನು ಅಥವಾ ಮುಂದಿನ ತಿಂಗಳು ಸೆಕ್ಯೂರಿಟಿ ಪರ್ಪಸ್. ಸೆಕ್ಯೂರಿಟಿಯನ್ನ ನಾವು ಫುಡ್ಡಲ್ಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಉಡುಪು, ನಮ್ಮಲ್ಲಿರ್ತಕ್ಕಂಥ ಒಂದು ಬೇಸಿಕ್ ನೀಡ್ಸ್. ಸೊ ಒಂದು ಇರಲಿಕ್ಕೆ ಒಂದು ಮನೆ ಬೇಕಾಗುತ್ತೆ. ಸೊ ನಾವು ಇರ್ತಕ್ಕಂಥ ಒಂದು ವಾಸಸ್ಥಾನ ಚೊಕಟವಾಗಿ ಇಟ್ಕೋಬೇಕಾಗತ್ತೆ. ನಾವು ವೇರ್ ಮಾಡ್ತಕ್ಕಂತಹ ಬಟ್ಟೆ, ಬೇರೆ ಬೇರೆ ಆಕ್ಸೆಸರೀಸ್ಗಳನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಏನೆಲ್ಲ ನಮಗೆ ಬೇಸಿಕ್ ಅಂತ ಅನ್ಸುತ್ತೆ, ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಸೆಕ್ಯೂರಿಟಿಯನ್ನ ಒಮ್ಮೆ ನಮಗೆ ಹಸಿವ ನೀಗ್ತು ಅನ್ನೋದೇ ಆದ್ರೆ, ಹಸಿವು ನೀಗಿದ ನಂತರದಲ್ಲಿ ನಾಳೆಗೆ ಅಥವಾ ರಾತ್ರಿಗೇನು, ನಾಳೆಗೇನು, ಮುಂದಿನ ತಿಂಗಳಿಗೇನು, ಸೊ ಈ ರೀತಿಯಾದಂತಹ ಆಲೋಚನೆಗಳು, ಅಂದ್ರೆ ಆ ರೀತಿಯಾದಂತಹ ಪ್ರೇರಣೆಗಳನ್ನ ನಿರ್ಮಿಸ್ತಾರೆ. ಎರಡನೇದು ಭದ್ರತಾ ಪ್ರೇರಣೆ. ಅದು ಸಹ ಫುಲ್ಫಿಲ್ ಆದಂತ ಸಂದರ್ಭದಲ್ಲಿ, ಅಂದ್ರೆ ಸೊ ಎವ್ರಿ ಮಂತ್ ನನಗೆ ಸಾಗಿಸ್ತಾ ಇದೆ, ಸೊ ಆ ಸ್ಯಾಲರಿಯಿಂದ ಅಥವಾ ಒಂದು ಇನ್ಕಮ್ ಅಂತ ಬರ್ತಾ ಇದೆ. ಸೊ ಆ ಇನ್ಕಮ್ ಇಂದ ನನ್ನ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ಒದಗಿಸ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಅಥವಾ ಏನೋ ಒಂದು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇದೆ, ಸೋಷಿಯಲ್ ಸಪೋರ್ಟ್ ಇದೆ, ಅಥವಾ ಬೇರೆ ಇನ್ನೆಲ್ಲ ಯಾವುದಾದ್ರೂ ಒಂದು ಮೂಲ ಇದೆ ಅಂತ ಒಂದು ಆದಾಗ ನೆಕ್ಸ್ಟ್ ಎರಡನೇ ಸ್ಟೆಪ್ ಇಂದ ಮೂರನೇ ಸ್ಟೆಪ್ಗೆ ನಾವು ಕಾಲನ್ನ ಇಡ್ತೀವಿ. ಸೊ ಅದು ಲವ್ ಅಂಡ್ ಅಫೆಕ್ಷನ್, ಪ್ರೀತಿ, ಪ್ರೇಮ. ಓಕೆ, ಸೊ ಈ ತರದ ಒಂದು ಹಂತಕ್ಕೆ ನಾವು ಹೋಗ್ತೀವಿ. ಸೊ ಇದು ಯಾವುದರ ಆಧಾರದ ಮೇಲೆ ಆಗ್ತಾ ಹೋಗುತ್ತೆ, ಸಮಾಜ ಇವೆಲ್ಲ ಯಾವುದನ್ನು ಬಿಟ್ಟು ಹೋಗದೆ ಇರುವಂತದ್ದಲ್ಲ. ಸಾಮಾಜಿಕ ಪರವಾದಂತ ವರ್ತನೆಗಳನ್ನ ನಾವು ವ್ಯಕ್ತಪಡಿಸ್ತಾ ಹೋಗ್ತೀವಿ. ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದೊಂದಿಗೆ ನಾವು ಹೇಗೆ ಐಡೆಂಟಿಫೈ ಮಾಡ್ಕೋಬೇಕು, ಸಮಾಜದೊಂದಿಗೆ ನಾವು ಹೇಗೆ ನಮ್ಮ ಐಡೆಂಟಿಫಿಕೇಶನ್ ಏನು, ಅವರ ಎಕ್ಸಿಸ್ಟೆನ್ಸ್ ಐಡೆಂಟಿಫಿಕೇಶನ್ ಏನು, ಅದನ್ನ ನಾವು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಕುಟುಂಬದವರಿಂದ, ಸೊ ಒಮ್ಮೆಲೆ ನಾವು ಎರಡು ಮೂಲಭೂತ ಅವಶ್ಯಕತೆಗಳನ್ನ ನಾವು ಫುಲ್ಫಿಲ್ ಮಾಡ್ಕೊಂಡ ನಂತರದಲ್ಲಿ ಸೊ ಎಲ್ಲರಿಂದನೂ ಮೆಚ್ಚುಗೆಯನ್ನು ಪಡ್ಕೋಬೇಕು, ಎಲ್ಲರಿಗೆ ನಾವು ಪಾತ್ರರಾಗಬೇಕು, ಸೊ ಎಲ್ಲರಿಗೂ ನಾವು ಫೇವರೇಟ್ ಆಗ್ಬೇಕು, ಅಂದ್ರೆ ಐಡೆಂಟಿಫೈ ಮಾಡ್ಕೋಬೇಕು, ಲವ್ ತೋರಿಸ್ಬೇಕು, ಅಫೆಕ್ಷನ್ಸ್ ಇರಬೇಕು. ಸೊ ಈ ತರದ್ದೆಲ್ಲ ಕಾಣಿಸ್ಕೊಳ್ತಾವೆ. ಸೊ ಅದು ಫುಲ್ಫಿಲ್ ಆಯ್ತು. ಸೊ ಸಮಾಜದೊಂದಿಗೆ
ನಾವೇನು ರೆಸ್ಪಾನ್ಸಿಬಿಲಿಟಿಗಳನ್ನು ಹೊಂದಿರ್ತೀವಿ, ನಾವು ಹೇಗೆ ಕಮ್ಯುನಿಕೇಶನ್ಗಳನ್ನ ಹೊಂದಿರ್ತೀವಿ, ನಾವು ಕುಟುಂಬದ ಸದಸ್ಯರೊಂದಿಗೆ ಹೇಗೆ ಬೆರಿತಾ ಇರ್ತೀವಿ, ಸೊ ಅವರ ಆಗು ಹೋಗುಗಳಿಗೆ ಅಥವಾ ಅವರ ಅಭಿಪ್ರಾಯ ಅನಿಸಿಕೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಅನ್ನು ಮಾಡ್ತಾ ಹೋಗ್ತೀವಿ. ಸೊ ಅದೆಲ್ಲ ನಂತರದಲ್ಲಿ ನಾಲ್ಕನೇದು ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಐ ಆಮ್ ದ ರೆಸ್ಪಾನ್ಸಿಬಲ್ ಫಾರ್ ಅವರ್ ಫ್ಯಾಮಿಲಿ ಮೆಂಬರ್. ನಾನು ನನ್ನ ಸಮುದಾಯಕ್ಕೆ ಅಥವಾ ನನ್ನ ಸಮಾಜಕ್ಕೆ ಅಥವಾ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರಿಗೆ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಅದರ ಜವಾಬ್ದಾರಿ ನಂದು. ಸೊ ಅವರ ಆಗು ಹೋಗುಗಳ ಸಂಪೂರ್ಣವಾದಂತಹ ಒಂದು 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 ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ನನ್ನ ಪ್ರೇರಣೆಗಳು, ನಮ್ಮಲ್ಲಿ ಹೇಗೆ ಪ್ರೇರೇಪಣೆಗಳು ಉಂಟಾಗ್ತವೆ ಹೋಗುತ್ತೆ ಅನ್ನೋದಾದ್ರೆ, ರೆಸ್ಪಾನ್ಸಿಬಿಲಿಟಿ ಇರೋದಿಕ್ಕೆ ನಾವು ಹೆಚ್ಚಿನ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ರೆಸ್ಪಾನ್ಸಿಬಿಲಿಟಿಗೂ ನಾವು ತೆಗೆದುಕೊಳ್ತೀವಿ ಅನ್ನೋದೇ ಆದ್ರೆ ಅದರಲ್ಲಿ ಏನೋ ಒಂದು ಪ್ರೊಸೋಷಿಯಲ್ ಬಿಹೇವಿಯರ್ಸ್ ಇರುತ್ತೆ, ಪ್ರೊಸೋಷಿಯಲ್ ಆಕ್ಟಿವಿಟೀಸ್ ಇರುತ್ತೆ. ಓಕೆ, ಸೊ ಅದಿತ್ತು ಅಂತ ಅಂದಾಗ ಮಾತ್ರ ನಾವು ಪ್ರೇರಣೆಗಳನ್ನ ಹೊಂದಲಿಕ್ಕೆ ಸಾಧ್ಯ. ಸೊ ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ಲವ್ ಅಂಡ್ ಅಫೆಕ್ಷನ್ಸ್, ನಾವು ಇನ್ನೊಬ್ರಿಗೋಸ್ಕರ ಓಕೆ ನಾವು ಅವ್ರು ನಮ್ಮ ಮೇಲೆ ಲವ್ ಅಂಡ್ ಅಫೆಕ್ಷನ್ ತೋರಿಸ್ತಾ ಇದ್ರೆ ನಾವು ಅವ್ರ ಮೇಲೆ ತೋರಿಸ್ಬೇಕು. ಅಟ್ಲೀಸ್ಟ್ ಹಾಯ್ ಅಂತಂದ್ರೆ ನಾವು ಹಾಯ್ ಅಂತ ಅನ್ಬೇಕು ಅಲ್ಲ. ಸೊ ಹೀಗೆ ಈ ಪ್ರೇರಣಾ ದೃಷ್ಟಿಕೋನದಿಂದ ನಾವು ನೋಡ್ಬೇಕು ಅನ್ನೋದೇ ಆದ್ರೆ, ಪ್ರೇರಣೆಗಳು ನಮಗೆ ಹೇಗ್ ಬರುತ್ತೆ? ಲವ್ ಅಂಡ್ ಅಫೆಕ್ಷನ್ ಇಂದನೂ ಬರುತ್ತೆ. ಅದು ಮೂರನೇ ಅಂತ ಅಕಾರ್ಡಿಂಗ್ ಟು ಮ್ಯಾಸ್ಲೋ. ನಂತರದಲ್ಲಿ ರೆಸ್ಪಾನ್ಸಿಬಿಲಿಟಿ, ಆಬ್ವಿಯಸ್ಲಿ ನಾವು ಹೆಚ್ಚಿನ ಜವಾಬ್ದಾರಿಗಳನ್ನ ನಾವು ತೆಗೆದುಕೊಳ್ತಾ ಹೋದ್ರೆ, ಹೆಚ್ಚಿನ ಜವಾಬ್ದಾರಿಗಳಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಹೋಯ್ತು ಅಂತ ಅಂದ್ರೆ, ಸೊ ನಮಗೆ ಹೆಚ್ಚಿನ ಚಟುವಟಿಕೆಗಳು ಬರುತ್ತೆ, ಹೆಚ್ಚಿನ ಆಪರ್ಚುನಿಟೀಸ್ಗಳು ಬರುತ್ತೆ, ಹೆಚ್ಚಿನ ನಾವು ಫಿಸಿಕಲ್ ಇರ್ಬೋದು, ಕಾಗ್ನಿಟಿವ್ ಇರ್ಬೋದು, ಎಮೋಷನ್ಸ್ ಅಲ್ಲಿ ಇರ್ಬೋದು, ಹೆಚ್ಚಿನದಾಗಿ ನಾವು ಎನರ್ಜಿಗಳನ್ನ ನಾವು ಅದಕ್ಕೆ ವಿನಿಯೋಗ ಮಾಡ್ಬೇಕಾಗತ್ತೆ. ಸೊ ಆಗಿದ್ರೆ ಮಾತ್ರ ಅಂತಹ ವಹಿಸ್ಕೊಂಡಿರ್ತಕ್ಕಂತಹ ಜವಾಬ್ದಾರಿಗಳನ್ನ ನಾವು ಸುಲಭಕ್ಕೆ ಅಥವಾ ಇನ್ ಟೈಮ್ ಅಲ್ಲಿ ಮಾಡ್ಲಿಕ್ಕೆ ಅಥವಾ ಜವಾಬ್ದಾರಿಗಳನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಮ್ಮ ಪ್ರೇರಣೆಗಳು ಹೇಗೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದೇ ಆದ್ರೆ, ನಾವು ಯಾವ ರೀತಿಯಾದಂತ ವರ್ತನೆಗಳನ್ನ ಹೊಂದುತ್ತಾ ಹೋಗ್ತೀವಿ, ಹೇಗೆ ನಮ್ಮಲ್ಲಿರ್ತಕ್ಕಂಥ ಕಮಿಟ್ಮೆಂಟ್ಸ್ಗಳು ಅದನ್ನ ಪ್ರೇರೇಪಣೆಗೆ ಒಳಗೆ ಮಾಡುತ್ತೆ ಅನ್ನೋದೇ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ನಂತರದಲ್ಲಿ ಅಹಂ ವಾಸ್ತವೀಕರಣ. ಅಹಂ ವಾಸ್ತವೀಕರಣ ಅಂತಾರೆ ಆದ್ರೆ ವೆರಿ ವೆರಿ ರೇರ್ ಕೇಸಸ್. ಸೊ ಅಹಂ ವಾಸ್ತವೀಕರಣದ ಹಂತಗಳನ್ನ ದಾಟ್ತಾರೆ ಅಥವಾ ಸ್ಟೇಜ್ಗೆ ಎಂಟ್ರಿ ಆಗ್ತಾರೆ. ಸೊ ಅಂತಂದ್ರೆ ಅದೊಂಥರ ಕೈಂಡ್ ಆಫ್ ಏನೋ ಎಂಪತಿ ಅಂತ ಅಂದ್ರೆ, ನಾವೇನೆಲ್ಲ ಸಮಾಜದಿಂದ ಗಳಿಸ್ಕೊಂಡಿರ್ತೀವಿ, ನಾವೇನಾದ್ರೂ ಒಂದು ಮಾಡಲೇಬೇಕು ಸಮಾಜಕ್ಕೋಸ್ಕರ, ಸಮಾಜದ ವೆಲ್ಬೀಯಿಂಗ್ಗೋಸ್ಕರ ನಾವೇನಾದ್ರು ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡಬೇಕು. ಓಕೆ, ಸೊ ನಾವು ಏನೋ ಒಂದು ರೀಸನ್ಗೋಸ್ಕರ ನಮ್ಮ ಜನನ ಆಗಿದೆ, ಆ ಜನನನ್ನ ಫುಲ್ಫಿಲ್ ಮಾಡಬೇಕು ಅಂತ ಅಂದ್ರೆ, ಸೊ ನಾನೇನಾದ್ರೂ ಒಂದು ಕೊಡ್ಲೇಬೇಕು ಸಮಾಜಕ್ಕೋಸ್ಕರ. ಆ ಒಂದು ದೃಷ್ಟಿಕೋನದಲ್ಲಿ, ಆಲೋಚನೆಯ ಆಳದಲ್ಲಿ ಬರುವಂತಹ ಏನೇನೆಲ್ಲ ಚಟುವಟಿಕೆಗಳಿರುತ್ತೆ, ಸೊ ಅದು ಅಹಂ ತಾಧ್ಯಾತ್ಮವನ್ನ ಹೊಂದುವಂಥದ್ದು, ತನ್ನಲ್ಲಿ ತಾನು ತಾಧ್ಯಾತ್ಮವನ್ನ ಹೊಂದುವಂಥದ್ದು. ಅದ್ರ ಮುಖಾಂತರ ಈ ಸೋಷಿಯಲ್ ಜಸ್ಟಿಫಿಕೇಶನ್ ಅನ್ನ ಕೊಡುವಂಥದ್ದು. ಸೋಷಿಯಲ್ ಜಸ್ಟಿಫಿಕೇಶನ್ ಅಂತ ಅಂದ್ರೆ, ಸೊ ವಾಟ್ ಈಸ್ ಬೀಯಿಂಗ್ ಎ ಹ್ಯೂಮನ್, ಮನುಷ್ಯ ಆಗಿ ಹುಟ್ಟಿದ್ದಕ್ಕೆ ಏನು ಪ್ರಯೋಜನ, ಏನಾರು ಒಂದು ಮಾಡ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಕೋನ. ಸೊ ಹೀಗೆ ವಿವಿಧ ಹಂತಗಳಲ್ಲಿ ಹೇಗೆ ನಮ್ಮ ಈ ಪ್ರೇರಣೆಗಳು ಈ ಸಾಮಾಜಿಕ ಪರಿವರ್ತನೆಯನ್ನ ಹೊಂದಲಿಕ್ಕೆ, ವ್ಯಕ್ತಿ ಗುರುತಿಸ್ಕೊಳ್ಳಿಕ್ಕೆ, ವ್ಯಕ್ತಿ ಒಂದು ಸಮಾಜಕ್ಕೋಸ್ಕರ ಅಥವಾ ಒಂದು ಸಮುದಾಯಕ್ಕೋಸ್ಕರ ಅಥವಾ ಒಂದು ಫ್ಯಾಮಿಲಿಗೋಸ್ಕರ ತನ್ನನ್ನು ತಾನು ಗುರುತಿಸ್ಕೋಬೇಕು ಅನ್ನೋದೇ ಆದ್ರೆ, ಹೇಗೆ ಈ ಪ್ರೇರಣೆಗಳು ಅವನನ್ನ ಸ್ಟಿಮ್ಯುಲೇಟ್ ಮಾಡ್ತವೆ, ಹೇಗೆ ಈ ಪ್ರೇರಣೆಗಳು ಆತನನ್ನ ಆಕ್ಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಮಾಡ್ತವೆ. ಸೊ ಇದೆಲ್ಲ ಈ ಒಂದು ಪ್ರೇರಣಾ ಸಿದ್ಧಾಂತದ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮೂರನೇದು ಸಾಮಾಜಿಕ ಗುರುತಿನ ಸಿದ್ಧಾಂತ, ಸೋಷಿಯಲ್ ಐಡೆಂಟಿಫಿಕೇಶನ್ ಥಿಯರಿ. ಸೊ ಸೋಷಿಯಲ್ ಐಡೆಂಟಿಫಿಕೇಶನ್ ಥಿಯರಿನೂ ಅಷ್ಟೇ. ಸೊ ನಾವು ಈಗ ಅಡೋಲಸೆಂಟ್ ಏಜ್ ಗ್ರೂಪ್ ಅಲ್ಲಿ ಐಡೆಂಟಿಫಿಕೇಶನ್ ಅಂತ ಒಂದು ಬರುತ್ತೆ. ನಾನು ಅದಕ್ಕೂ ಮುಂಚೆ ಚೈಲ್ಡ್ ಇದ್ದಾಗ ನಾನು ಮೇಲ ಫಿಮೇಲ ಅನ್ನೋ ಅಷ್ಟು ಅವೇರ್ ಇದ್ರೂ ನಾನು ಯಾರೊಂದಿಗೆ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ಅನ್ನೋ ಒಂದು ಗೊಂದಲ ಆತನದಲ್ಲಿ ಇರೋದಿಲ್ಲ. ಯಾವಾಗ ಆ ಒಬ್ಬ ವ್ಯಕ್ತಿ, ಒಂದು ಮಗು ಅಥವಾ ಒಂದು ಚೈಲ್ಡ್ ಅಂತ ನಾವೇನು ಕರಿತೀವಿ, ಅದು ಅಡೋಲಸೆಂಟ್ ಏಜ್ ಗ್ರೂಪಿಗೆ ಬಂದಾಗ ಏನೆಲ್ಲ ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ. ಈ ಬಯೋಲಾಜಿಕಲ್ ಚೇಂಜಸ್ ಆಯ್ತು ಅಂತ ಅಂದಾಗ, ಸೊ ನಾನು ಯಾರೊಂದಿಗೆ ಐಡೆಂಟಿಫೈ ಮಾಡ್ಕೋಬೇಕು, ಓಕೆ, ಸೊ ಯಾರು
ಮೇಲು, ಯಾರು ಫೀಮೇಲ್, ಯಾರು ಥರ್ಡ್ ಜೆಂಡರ್, ನನ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಬಯಾಲಜಿಕಲ್ ಚೇಂಜಸ್ ಇಂದ ನಾನು ಯಾರ ಜೊತೆಗೆ ನನ್ನನ್ನ ಒಂದು ನಾನು ಗುರುತಿಸ್ಕೋಬೇಕು ಅನ್ನೋದನ್ನ ಐಡೆಂಟಿಫಿಕೇಶನ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿನಲ್ಲಿ ಸಾಮಾಜಿಕ ಗುರುತಿನ ಸಿದ್ಧಾಂತ. ಸೊ ನೀವು ಯಾರು ಅಥವಾ ಯಾವ ಒಂದು ಸಮುದಾಯ, ಯಾವ ಒಂದು ಗುಂಪು, ಯಾವುದೇ ಒಂದು ಫ್ಯಾಮಿಲಿಗೆ ನಾವು ಅಟ್ಯಾಚ್ ಆಗಿಲ್ಲ ಅನ್ನೋದಾದ್ರೆ ಸೊ ನಮ್ಮಲ್ಲಿ ಅನೇಕ ರೀತಿಯಾದಂತಹ ನ್ಯೂನತೆಗಳಿದೆ ಅಂತ, ಅಥವಾ ನಮ್ಮ ಎಮೋಷನಲ್ ಕನೆಕ್ಟಿವಿಟಿ ಅದರಲ್ಲಿ ಯಾವ ಒಂದು ಸಮುದಾಯ, ಗುಂಪಿನ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಇಲ್ಲ ಅಂತ. ಅದು ಆಗ್ಬೇಕು ಅನ್ನೋದೇ ಆದ್ರೆ ಸೊ ನಮ್ಮಲ್ಲಿ ಆಟೋಮ್ಯಾಟಿಕಲಿ ಈ ಸಾಮಾಜಿಕ ಗುರುತಿನ ಒಂದು ಡ್ರೈವ್, ಪ್ರೇರಣೆ ನಮ್ಮಲ್ಲಿ ಉಂಟಾಗ್ತಾ ಹೋಗುತ್ತೆ. ಓಕೆ, ಸೊ ನಾವೊಂದು ಸಮುದಾಯದಲ್ಲಿ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ 1 or 2 ಪೀಪಲ್ಸ್, 1 or 2 ಫ್ಯಾಮಿಲೀಸ್ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಹೋಗ್ತೀವಿ. ಅವ್ರ ಜೊತೆಗೆ ನಮ್ಮ ಒಡನಾಟಗಳು ಹೋಗ್ತಾ ಹೋಗುತ್ತೆ. ಸೊ ನಾನು ಏನು ಒಂದು ಸಮುದಾಯದಲ್ಲಿ, ನಾನು ಏನು ಒಂದು ಕಮ್ಯುನಿಟಿನಲ್ಲಿ, ಓಕೆ, ಸೊ ನಾನೇನು ನನ್ನ ಮೆಂಟಲ್ ಅದು ಯಾವ ರೀತಿ ಕನೆಕ್ಟ್ ಆಗುತ್ತೆ, ಮೆಂಟಲ್ ಸ್ಟೇಟಸ್ ಇರ್ಬೋದು, ಫಿಸಿಕಲ್ ಸ್ಟೇಟಸ್ ಇರ್ಬೋದು, ಬೇರೆ ಬೇರೆ ಈಗ ಎಕನಾಮಿಕಲ್ಸ್ ಇರ್ಬೋದು, ಸಾಮಾಜಿಕ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಇರ್ತಕ್ಕಂಥ ಒಂದು ಐಡೆಂಟಿಫಿಕೇಶನ್ಸ್ ಅಥವಾ ಮ್ಯಾಚ್ ಆಗ್ತಕ್ಕಂಥ ಒಂದು ಆಧಾರದ ಮೇಲೆ ಸೊ ತನ್ನದೇ ಆದಂತಹ ಒಂದು ಕನೆಕ್ಷನ್ಸ್ ಅನ್ನ ಹೊಂದುತ್ತಾ ಹೋಗ್ತಾರೆ. ಇದು ಸಾಮಾಜಿಕ ಗುರುತಿನ ಸಿದ್ಧಾಂತದ ಒಂದು ಪ್ರಭಾವ. ಜೈವಿಕ ದೃಷ್ಟಿಕೋನ, ಬಯಾಲಜಿಕಲ್ ಪ್ರಾಸ್ಪೆಕ್ಟಿವ್. ಜೈವಿಕವಾಗಿಯೂ ಸಹ ನಾವು ಹೇಗೆ ಒಂದು ಜೈವಿಕವಾಗಿ ರೂಪಗಳನ್ನ ಹೊಂದಿರ್ತೀವಿ, ನಮ್ಮಲ್ಲಿ ಏನು ಆರ್ಗ್ಯಾನಿಸಮ್ಸ್ಗಳಿರುತ್ತೆ, ಬಯಾಲಜಿಕಲ್ ಎಲಿಮೆಂಟ್ಸ್ಗಳು ಏನಿರುತ್ತೆ, ಸೊ ಅದು ಸೋಷಿಯಲ್ ಕನೆಕ್ಟ್ ಆಗ್ಲಿಕ್ಕೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ಸ್ ಅದ್ರದ್ದು ಇಂಪ್ಯಾಕ್ಟ್ಸ್ ಏನು, ನಮ್ಮಲ್ಲಿ ಹೊಂದಿರ್ತಕ್ಕಂಥ ಕೆಲವೊಂದು ಅಂಗಗಳಿರ್ಬೋದು, ಅದರ ರಚನೆಗಳಿರ್ಬೋದು, ಅದರ ಸ್ಟ್ರಕ್ಚರ್ಸ್ಗಳು ಇರಬಹುದು. ಸೊ ಇದೆಲ್ಲದೂ ಸಹ ಈ ಸಮಾಜ ಅಂದ್ರೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ, ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ, ಅದಕ್ಕೆ ಪ್ರೇರಣೆ ಮಾಡ್ತಾ ಹೋಗುತ್ತೆ. ಸೊ ಅದಿದ್ದಾಗ ಮಾತ್ರ ಈ ಪ್ಲಸ್ ಅಥವಾ ಮೈನಸ್ ಅಂತಕ್ಕಂಥ ಒಂದು ಪ್ರಕ್ರಿಯೆಗಳು ಇದು ನಡೀತಾ ಹೋಗುತ್ತೆ. ಈ ಸಾಮಾಜಿಕ ನಡವಳಿಕೆಗೆ, ಸಮಾಜ ಇರ್ತಕ್ಕಂಥ ನಡವಳಿಕೆಗೆ ಅದ್ರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು? ಓಕೆ, ಸೊ ಈಗ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಡಿಫರೆನ್ಸಸ್ ಗಳನ್ನ ಹೊಂದಿರ್ತಾನೆ. ಸೊ ಈಗ ನಮ್ಮ ಪ್ರಪಂಚದಲ್ಲಿ 800 ಮಿಲಿಯನ್ಸ್ ಪಾಪ್ಯುಲೇಷನ್ಸ್ ಇದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ರೀತಿಯಾಗಿ ಇರೋದಿಲ್ಲ. ಸೊ ಕೇವಲ ಒಂದು ಫೇಸ್ ಅನ್ನ ನಾವು ನೋಡೋದಾದ್ರೆ, ಮುಖಚರ್ಯೆ, ಮುಖ ಭಾವಗಳನ್ನ ನಾವು ನೋಡೋದಾದ್ರೆ, ಕೇವಲ ಇಷ್ಟು ಸ್ಪೇಸ್, ಈ ಒಂದು ಸೈಜ್ ನ ಒಂದು ಸ್ಪೇಸ್ ನಲ್ಲಿ ಅನೇಕ ವೈವಿಧ್ಯತೆಗಳನ್ನ ಇರೋದನ್ನ ನಾವು ಕಾಣಬಹುದು. ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಅಪಿಯರೆನ್ಸ್, ಇನ್ ಟರ್ಮ್ಸ್ ಆಫ್ ಎಮೋಷನ್ಸ್, ಇನ್ ಟರ್ಮ್ಸ್ ಆಫ್ ಆಟಿಟ್ಯೂಡ್, ಆಟಿಟ್ಯೂಡ್. ಸೊ ಇವೆಲ್ಲದೂ ಸಹ ನಮ್ಮ ಮುಖಚರ್ಯೆಯಲ್ಲಿ ಬದಲಾವಣೆಗಳನ್ನ ಹೊಂದಿರುತ್ತೆ. ಬದಲಾವಣೆಗಳ ಕಾರಣ ಏನು ಅಂತ ನಾವು ಹುಡುಕೋದಾದ್ರೆ ಹಲವಾರು. ನಮ್ಮಲ್ಲಿ ಬಂದಿರತಕ್ಕಂಥ ಹೆರಿಡಿಟರಿ ಫ್ಯಾಕ್ಟರ್ಸ್ಗಳು ಬೇರೆ, ನಮ್ಮಲ್ಲಿ ಹೊಂದಿರತಕ್ಕಂತಹ ಎನ್ವಿರಾನ್ಮೆಂಟ್, ಬೆಳೀತಾ ಇರ್ತಕ್ಕಂತಹ ಒಂದು ಪರಿಸರನೇ ಬೇರೆ, ನಾವು ಹೊಂದಿರತಕ್ಕಂತಹ ಒಂದು ಮೆಚುರಿಟಿಯ ಒಂದು ಭಾಗಗಳು ಬೇರೆ, ಮೆಚುರಿಟಿಯ ಅಂಶಗಳು ಬೇರೆ, ಅಥವಾ ಮೆಚುರಿಟಿಯ ಟೈಮ್ಗಳು ಬೇರೆ. ಈಗೇನು ಅದಕ್ಕೆ ಬೇರೆ ಬೇರೆ ಆಯಾಮಗಳಿರುತ್ತೆ. ಏನಕ್ಕೋಸ್ಕರ ಮೆಚುರಿಟಿ ಪಾಯಿಂಟು ಕೆಲವರಿಗೆ ಅರ್ಲಿ ಆಗುತ್ತೆ, ಕೆಲವರಿಗೆ ಅವರೇಜ್ ಆಗುತ್ತೆ, ಇನ್ ಕೆಲವರಿಗೆ ಲೇಟರ್ ಆಗುತ್ತೆ. ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ಇವೆಲ್ಲವೂ ಏನಾಗುತ್ತೆ,